ಹಳ್ಳಿಯ ಸಾಹಿತ್ಯ ಸಮ್ಮೇಳನ, ವಿಜಯಪುರ ತಾಲೂಕಿನ ಸಮ್ಮೇಳನ, 8ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ, ಹಿಟ್ಟಿನಹಳ್ಳಿಯಲ್ಲಿ ನಡೆದ ಸಮ್ಮೇಳನ, ವಿಜೃಂಭಣೆಯಿಂದ ನಡೆದ ಸಮ್ಮೇಳನ, ಹೆಂಗಳೆಯರ ಕುಂಭ ಮೆರವಣಿಗೆಯ ತನನ, ನೀರೆಯರ ಕಣ್ಮನ ಸೆಳೆಯುವ ವೇಷಭೂಷಣ, ವಿಜೃಂಭಿಸಿತು ಧ್ವಜಗಳ ಆರೋಹಣ, ಮೊಳಗಿತು ನಾಡಗೀತೆಯ ಗಾನಕಂಪನ, ನಡೆಯಿತು ಅಕ್ಷರನ್ನದ ದಾಸೋಹದ ಉದ್ಘಾಟನ, ಭಕ್ತಿ ಭಾವದಿ ನಾಡದೇವಿಗೆ ಪುಷ್ಪಾರ್ಚನ, ಕವಿ ಸಾಹಿತಿಗಳ ಬೃಹತ್ ಸಮ್ಮಿಲನ, ಸರ್ವರನ್ನು ಸೆಳೆಯಿತು ಸರ್ವಾಧ್ಯಕ್ಷರ ಭಾಷಣ, ಜೊತೆಗೆ ಅಧ್ಯಾತ್ಮ ಸಂತರ ಆಶೀರ್ವಚನ, ವಿಜಯಪುರ ಸವಿ ಕನ್ನಡದ ಕಂಪನ, ನಡೆದವು ವಿವಿಧ ಗೋಷ್ಠಿಗಳ ಅನಾವರಣ, ಮಹಿಳಾ ಗೋಷ್ಠಿಯಲ್ಲಿ ತೆರೆದಿತ್ತು ನೀರೆಯರ ಮನ, ಜಾನಪದ ಗೋಷ್ಠಿಯಲ್ಲಿ ಹರಡಿತ್ತು ಮಣ್ಣಿನ ಘಮ, ವಿವಿಧ ಸಾಧಕರಿಗೆ ನಡೆದಿತ್ತು ಸನ್ಮಾನ, ಪ್ರೀತಿಯ ಸನ್ಮಾನ, ಸಿಕ್ಕಿತು ಎಲ್ಲರಿಗೂ ಸವಿಭಕ್ಷ ಭೋಜ್ಯಗಳ ಭೋಜನ, ಅತಿಥಿ ದೇವರುಗಳ ಬೃಹತ್ ಸಮಾಗಮನ, ಕಣ್ಮನ ಸೆಳೆದವು ಕಲಾ ತಂಡಗಳ ಪ್ರದರ್ಶನ, ನಿಜ ಶರಣ ಅಂಬಿಗರ ಚೌಡಯ್ಯರ ಭಾವಚಿತ್ರ ಮೆರವಣಿಗೆ, ಬನ್ನಿರಿ ಬೇಗನೆ ಎಲ್ಲರೂ ಬುತ್ತಿ ಜಾತ್ರೆಗೆ, ನಡೆಯಿತು ಶರಣ ಸಾಹಿತ್ಯ ಚಿಂತನೆಯ ಗೋಷ್ಠಿ, ಎಲ್ಲರ ಮನದಲ್ಲಿ ಶರಣರ ಭಕ್ತಿ ಭಾವದ ಸೃಷ್ಟಿ, ನಡೆಯಿತು ಕವಿಗಳ ಕವನಗಳ ಗೋಷ್ಠಿ, ಬಿಚ್ಚಿತು ಕವಿಗಳ ತರಾವರಿಯ ಭಾವಗಳ ಸೃಷ್ಟಿ, ದಾಸ ಸಾಹಿತ್ಯ ಗೋಷ್ಠಿಯ ಅನಾವರಣ, ಕನಕ ಪುರಂದರಾದಿಯಾಗಿ ದಾಸರ ಪಠಣ, ಜೊತೆಗೆ ಬಹಿರಂಗದ ಅಧಿವೇಶನ, ಬಿತ್ತರಗೊಂಡಿತು ವಿಶಿಷ್ಟ ಚಿಂತನ, ಸಂತಸತಿ ನಡೆಯಿತು ಸಂತೃಪ್ತಿಯ ಸಮಾರೋಪ, ನಡೆದವು ಚಿಣ್ಣರ ಚಿತ್ತಾರದ ಚಟುವಟಿಕೆ, ವಿಜೃಂಭಿಸಿತು ಹಿಟ್ನಳ್ಳಿಯ ಸಾಧಕರ ಸನ್ಮಾನ, ಜರುಗಿತು ಹಿಟ್ನಳ್ಳಿಯ ಸಾರ್ಥಕ ಸಾಹಿತ್ಯ ಸಮ್ಮೇಳನ, ಹಾಸಿಲ್ ಪೀರರ ದಕ್ಷ ಮಾರ್ಗದರ್ಶನದಲ್ಲಿ, ಕುಲಕರ್ಣಿಯವರ ಬದ್ಧತೆಯ ನೇತೃತ್ವದಲ್ಲಿ ಎಲ್ಲರೂ ತಲೆಬಾಗೋಣ ತಾಯಿ ಭುವನೇಶ್ವರಿಯ ಅಡಿದಾವರೆಯಲ್ಲಿ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಅವಕಾಶಕ್ಕಾಗಿ ಧನ್ಯವಾದಗಳು.